ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಬಾಡಿ ಮೆಜರ್ಮೆಂಟ್ ತಗೊಂಡು ಯಾವ ರೀತಿ ಬ್ಲೌಸ್ ಅನ್ನ ಕಟ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ದಯವಿಟ್ಟು ಎಂಡ್ವರೆಗೂ ನೋಡಿ. ಹಾಗೆ ಬಿಗ್ನರ್ಸ್ ಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಇದರಿಂದ ತುಂಬಾ ಕಲಿಯೋದಿದೆ ಈ ವಿಡಿಯೋದಲ್ಲಿ. ಅಷ್ಟು ಡೀಟೇಲ್ ಆಗಿ ಸಿಂಪಲ್ ಆಗಿ ನಿಮ್ಗೆ ಪರ್ಫೆಕ್ಟ್ ಹಾಗೆ ಸಿಂಪಲ್ ಬ್ಲೌಸ್ ಕಟಿಂಗ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ ನಾವು ಮೆಜರ್ಮೆಂಟ್ ಬಂದು ಈ ರೀತಿ ಇದೆ. ನೋಡಿ, ಇದು ಬರ್ಕೊಂಡದ್ದು ಗೊತ್ತಿಲ್ಲ ನಂಗೆ. ನೋಡಿ, ಮೆಜರ್ಮೆಂಟ್ ಬಂದು ಈ ರೀತಿ ಇದೆ. ಲೆಂತ್ ಬಂದು 13 ಇಂಚು, ಚೆಸ್ಟ್ ಬಂದು 36, ಹಾಗೆ ವೇಸ್ಟ್ ಬಂದು 28. ನೋಡಿ, ಇದು ಚೆಸ್ಟ್ ಬಂದು 36 ಇದೆ. ಬಾಡಿ ಮೆಜರ್ಮೆಂಟ್ 36 ಇದೆ ನಾವು ಮೆಜರ್ಮೆಂಟ್ ತಗೊಂಡಾಗ. ಬಟ್ ಲೆಂತ್ ಬಂದು 13 ಇಂಚ್ ಇದೆ. ಲೆಂತ್ ಕಡಿಮೆ ಇದೆ. ಯಾಕೆ ಕಡಿಮೆ ಇದೆ ಅಂದ್ರೆ, ತುಂಬಾ ಜನ ನೋಡಿರ್ತೀವಿ ನಾವು ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಅಲ್ಲಿ ಎಷ್ಟು ಅಂದ್ರೆ 36 ಚೆಸ್ಟ್ ಇದ್ರೆ ನಮಗೆ 14-14.5 ಮಿನಿಮಮ್ ನಿಮ್ಗೆ ಚಾರ್ಟ್ ಎಲ್ಲ ಕೊಟ್ಟಿರ್ತಾರೆ. ಬಟ್ ಇದು 13 ಇಂಚು ಟೋಟಲ್ ಬಾಡಿ ಲೆಂತ್ ಇದೆ. ಯಾಕೆ ಇಷ್ಟು ಲೆಂತ್ ಕಡಿಮೆ ಇದೆ ನಿಮ್ಗೆಲ್ಲ ಡೌಟ್ ಬರ್ಬೋದು. ಯಾಕಂದ್ರೆ ಇವರು ತುಂಬಾ ಗಿಡ್ಡಕ್ಕಿದ್ದಾರೆ, ಹೈಟ್ ಇಲ್ಲ. ಹಾಗಾಗಿ ಹೈಟ್ ಕಡಿಮೆ ಇರೋದಕ್ಕೆ ನಮ್ಗೆ ಲೆಂತ್ ಬಂದು 13 ಇಂಚ್ ಇದೆ. ಹಾಗೆ ನೋಡಿ, ಚೆಸ್ಟ್ ವೇಸ್ಟ್ ನೋಡ್ಕೊಂಡಿದ್ದೀರಾ. ಈ ಮೆಜರ್ಮೆಂಟ್ ಗೆ ನಾವು ಇವತ್ತು ಕಟ್ ಮಾಡಿ ತೋರಿಸ್ತಾನೆ. ನಮಗೆ ಫುಲ್ ಡೀಟೇಲ್ ವಿಡಿಯೋ ಕಟ್ ಮಾಡ್ತಾ ಗೊತ್ತಾಗುತ್ತೆ. ನಾನು ನಿಮ್ಗೆ ಮೇನ್ ಪಾಯಿಂಟ್ಸ್ ಅನ್ನ ಮಾತ್ರ ಹೇಳಿದೀನಿ. ನೋಡಿ, ಲೆಂತ್ ಬಂದು 13 ಇಂಚ್ ಇದೆ, ಮೊದಲಿಗೆ ನೆನಪಿರ್ಲಿ. ನಾನು ಇವತ್ತು ನಿಮಗೆ ಕಟ್ ಮಾಡ್ತಾ ಇರೋದು ಇದನ್ನ ಏನಕ್ಕಂದ್ರೆ ಇದು ಸಾದಾ ಬ್ಲೌಸ್, ಇದು ಲೈನಿಂಗ್ ಬ್ಲೌಸ್ ಅಲ್ಲ. ವಿತೌಟ್ ಲೈನಿಂಗ್ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ವಿತೌಟ್ ಲೈನಿಂಗ್ ಕಟ್ ಮಾಡ್ತೀವಿ ಅಂದ್ರೆ ನಾವು ಮೊದಲಿಗೆ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೋಬೇಕು. ಅದಕ್ಕೆ ನಮಗೆ ಕೆಳಗಡೆ ಬ್ಯಾಕ್ ಸೈಡ್ ಬಂದು ಫೋಲ್ಡಿಂಗ್ ಗೆ ಬಟ್ಟೆ ಬೇಕು. ಓಕೆ, ನೋಡಿ, ಈ ರೀತಿ ಫೋಲ್ಡಿಂಗ್ ಮಾಡ್ಲಿಕ್ಕೆ ನಮಗೆ ಬ್ಯಾಕ್ ಸೈಡ್ ಬಂದು ಬಟ್ಟೆ ಬೇಕು. ಹಾಗಾಗಿ ಅದನ್ನ ಎಷ್ಟು ಬಿಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ನೋಡಿ, ನಾನಿಲ್ಲಿ 1.5 ಇಂಚ್ ಬಿಡ್ತಾ ಇದ್ದೀನಿ. ಇದು ಎಕ್ಸ್ಟ್ರಾ 1.5 ಇಂಚ್ಗೆ ಒಂದು ನಾನು ಬ್ಯಾಕ್ ಸೈಡ್ ಪಟ್ಟಿ ಮಾಡ್ಲಿಕ್ಕೋಸ್ಕರ ಬಿಡ್ತಾ ಇದ್ದೀನಿ. ನೋಡಿ, ಇದಕ್ಕೆ ಒಂದು ಲೈನ್ ಹಾಕೋಣ. ಹಾಗೆ ಟೋಟಲ್ ಲೆಂತ್ ಎಷ್ಟಿದೆ? 13 ಇಂಚ್ ಇದೆ. ನೋಡಿ, 13 ಇಂಚು ಟೋಟಲ್ ಲೆಂತ್. ಅಲ್ಲಿಗೆ 1/2 ಇಂಚು ಶೋಲ್ಡರ್ ಮಾರ್ಜಿನ್ ಕೂಡ ನಾನು ಆಡ್ ಮಾಡಿದ್ದೀನಿ. ಈ ಮಾರ್ಜಿನ್ ಕೂಡ ನೆನ್ಬಿಟ್ಕೊಳ್ಳಿ, ನಿಮಗೆ ತುಂಬಾ ಈಸಿ ಮೆಥಡ್ ಅನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಅಲ್ಲಿ ಬಂದು ನೋಡಿ 13.5 1/2 ಇಂಚು ನಾನು ಶೋಲ್ಡರ್ ಮಾರ್ಜಿನ್ ಕೂಡ ಆಡ್ ಮಾಡಿದ್ದೀನಿ. ಅಲ್ಲಿಗೆ 13.5 ಇಂಚು ಟೋಟಲ್ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ನಾವು ನೋಡಿ 13 ಅಂದ್ರೆ 36 ಚೆಸ್ಟ್ ಇದೆ. ಇದು ಶೋಲ್ಡರ್ ಬಂದು ಎಷ್ಟು ಇರಬೇಕು ನಾವು, ಇದು ಯಾಕಂದ್ರೆ ಬಹಳ ಏನಂದ್ರೆ ನೋಡಿ, ಇದು ಡೀಪ್ ಕೂಡ ಜಾಸ್ತಿ ಇಲ್ಲ, ಡೀಪ್ ತುಂಬಾ ಕಡಿಮೆ ಇದೆ. ಬ್ಯಾಕ್ ನೆಕ್ ಡೀಪ್ ಬಂದು 5.5 ಇಂಚು, ಫ್ರಂಟ್ ನೆಕ್ ಡೀಪ್ ಬಂದು 6 ಇಂಚು. ಅಂದ್ರೆ ಬ್ಯಾಕಿಗಂತೂ ಫ್ರಂಟ್ ಜಾಸ್ತಿ ಇದೆ. ಬಟ್ ಅವರು ನಾವು ಮೆಜರ್ಮೆಂಟ್ ತಗೊಂಡ್ರ ಪ್ರಕಾರ ನಾನು 5.5 ಇಂಚು ಅವ್ರಿಗೆ ಶೋಲ್ಡರ್ 5 ಇಂಚು ಶೋಲ್ಡರ್ನ ಇಡ್ತಾ ಇದ್ದೀನಿ. ಕಡಿಮೆ ಹೈಟ್ ಕಡಿಮೆ ಇರೋದ್ರಿಂದ ಬಾಡಿ ಸ್ಟ್ರಕ್ಚರ್ ಕೂಡ ಕಡಿಮೆ ಕಾಣುತ್ತೆ. ಹಾಗಾಗಿ 5 ಇಂಚು ನಾನು ಇದಕ್ಕೆ ಶೋಲ್ಡರ್ನ ಇಡ್ತಾ ಇದ್ದೀರಾ. ಇದು 1/4 ಇಂಚು ಇಡೋಣ. ನೋಡಿ, ಈ ಮೆಜರ್ಮೆಂಟ್ಗೆ 5 ಇಂಚ್ ಇಡ್ರೆ ಸಾಕು. ಯಾಕಂದ್ರೆ ಫುಲ್ ಮೆಜರ್ಮೆಂಟ್ ಬಂದು ನಾವು ಜಾಸ್ತಿ ತಗೊಂಡಿರ್ತೀವಿ. ಬಟ್ ಕೆಲವೊಂದ್ ಸಾರಿ ನಾವು ಯಾಕಂದ್ರೆ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಅವ್ರು ತುಂಬಾ ಬ್ಲೌಸ್ ಹೊಲ್ಕೊಟ್ಟಿದ್ದೀನಿ, ಅವ್ರಿಗೆ ಆಲ್ಮೋಸ್ಟ್ ಆಲ್ ಇದೇ ಮೆಜರ್ಮೆಂಟ್ ಅಲ್ಲಿ ನಾನು ಹೊಲ್ಕೊಟ್ಟಿದ್ದೀನಿ. ನಾನು ನಿಮ್ಗೆ ಇವತ್ತು ಕೂಡ ತೋರಿಸ್ತೀನಿ. ನೋಡಿ, ನೆಕ್ ಬಿಡ್ತ್ ಬಂದು ನಾನು 2 ಇಂಚ್ ಇಡ್ತಾ ಇದ್ದೀನಿ. 2.25 ನಮಗೆ ರೆಡಿ ಸಿಗುತ್ತೆ. 2 ಇಂಚ್ ಮಾತ್ರ ಇಟ್ಟಿದ್ದೀನಿ ನೆಕ್ ಬಿಡ್ತನ್ನ. ಯಾಕಂದ್ರೆ ಇದು ನಿಮಗೆ ಅರ್ಥ ಆಗ್ಬೇಕು. ಇದು ಸುಮಾರು ಒಂದು 55 ವರ್ಷದ ಮಹಿಳೆಯ ಬ್ಲೌಸ್ ಇದು. ಹಾಗಾಗಿ ಇದರಲ್ಲಿ ಫ್ಯಾನ್ಸಿ ಆಗ್ಲಿ ಏನೇ ಆಗ್ಲಿ ಇಲ್ಲ, ಸಿಂಪಲ್ ಆಗಿರೋದ್ರಿಂದ ನಾವೆಲ್ಲ ಕೂಡ ಕಡಿಮೆನೆ ಮಾಡ್ಕೋಬೇಕಿದೆ. ಡೀಪ್ ನೆಕ್ ಬ್ಲೌಸ್ ಅಲ್ಲ, ಮಾಮೂಲಿ ನೆಕ್ ಬ್ಲೌಸ್ ಅನ್ನ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ನಾನು 2 ಇಂಚ್ ಇಟ್ಟಿದ್ದೀನಿ. ನಮ್ಗೆ 2 ಕಾಲ್ ಬರುತ್ತೆ. ರೆಡಿ ಆದಾಗ 2 ಕಾಲ್ ಆಗುತ್ತೆ. ಡೀಪ್ ಬಂದು ನೋಡಿ ಎಷ್ಟಿದೆ ನಮ್ಗೆ. ಬ್ಯಾಕ್ ನೆಕ್ ಡೀಪ್ ಬಂದು 5.5 ಮೆಜರ್ಮೆಂಟ್ ತಗೊಂಡಿದ್ದೀನಿ. 6 ಇಂಚ್ ಇಡೋಣ, ತೀರಾ ಕಡಿಮೆ ಆಗುತ್ತೆ. ನೋಡಿ, 6 ಇಂಚು ನಾನು ಬ್ಯಾಕ್ ನೆಕ್ ಡೀಪ್ ಅನ್ನು ಇಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಮಾಮೂಲಿ ಪ್ಲೇನ್ ಬ್ಲೌಸ್, ಇದು ಏನು ಡಿಸೈನ್ ಇಲ್ಲ ಏನಿಲ್ಲ, ಹಿಂಗಾಗಿ ಸಿಂಪಲ್ ಆಗಿ ಮಾರ್ಕ್ ಮಾಡ್ಕೊಂತ ಇದ್ದೀನಿ. 5.25 ಇಂಚು ನಾನು ಶೋಲ್ಡರ್ನ ಇದನ್ನ ಇಟ್ಟಿದ್ದೀನಿ. ಶೋಲ್ಡರ್ನ ನಾವು ಆರ್ಮೋಲ್ ಡೌನಿಂಗ್ ಬಂದು ಎಷ್ಟು ಇರ್ಬೇಕು ಈ ಮೆಜರ್ಮೆಂಟ್ಗೆ ಅಂದ್ರೆ, ನೋಡಿ, ಆರ್ಮೋಲ್ ಡೌನಿಂಗ್ ಯಾವ ರೀತಿ ಮೆಜರ್ಮೆಂಟ್ ಮಾಡ್ಬೇಕಂದ್ರೆ, ನೋಡಿ, ನಾವು ಆರ್ಮೋಲ್ ಅನ್ನು ತಗೊಂಡಿದ್ದು 14.5 ಇದೆ. ಅಂದ್ರೆ 14.5 ಆರ್ಮೋಲು ಲೂಸ್ ಇದೆ. ಕಂಕಳಲ್ಲಿ ನಾವು ಮೆಜರ್ಮೆಂಟ್ ಮಾಡ್ಕೊಂತೀವಲ್ಲ, ಅದು ಹೇಳ್ತಾ ಇದ್ದೀನಿ. ಈಗ ನಮಗೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಇದಕ್ಕೆ 5.25 ಶೋಲ್ಡರ್ ಇಟ್ಟಿದ್ದೀನಿ. ಇಲ್ಲೂ ಕೂಡ 5.25 ಇಡೋಣ. ನಿಮ್ಗೆ ಕರೆಕ್ಟಾಗಿ ಬರುತ್ತೆ. ನೋಡಿ, 5.25 ಇಟ್ಟರೆ ಈ ಮೆಜರ್ಮೆಂಟ್ ಗೆ ಮಾತ್ರ ಹೇಳ್ತಾ ಇದ್ದೀನಿ ನಾನು. ನೋಡಿ, 5.25 ಇಂಚ್ ಇಟ್ಟು ಮಾರ್ಕ್ ಮಾಡಿ ಪರ್ಫೆಕ್ಟ್ ಆಗಿ ತೋರಿಸ್ತೀನಿ ನಾನು ನಿಮಗೆ, ಬರುತ್ತಾ ಇಲ್ಲ ಅಂತೇಳಿ. 14.5 ಇಂಚು ನಮಗೆ ಆರ್ಮೋಲ್ ರೌಂಡ್ ರೆಡಿ ಆಗ್ಬೇಕು. ಓಕೆ, ಇಲ್ಲಿ 5.25 ಇಟ್ಟಿದೀವಿ. ಇಲ್ಲಿ ಕೂಡ ಅಷ್ಟೇ 5.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಲೈನ್ ಹಾಕೋಣ.
ಇದು ಆರ್ಮೋಲ್ ಡೌನಿಂಗಿಗೆ. ಹಾಗೆ ಇದಕ್ಕೆ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಸೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾವು ಚೆಸ್ಟ್ ವೇಸ್ಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಸೇಪ್ ಎಲ್ಲಿವರೆಗೂ ಬರುತ್ತೆ ಅಂತ ಹೇಳಿ. ನೋಡಿ 36 ಚೆಸ್ಟ್ ಮೆಜರ್ಮೆಂಟ್ ಇದೆ. ನಾವು ಯಾವಾಗಲೂ ಕೂಡ 36 4ರಿಂದ ಡಿವೈಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 9 2 18 36 ಬರುತ್ತೆ. ಹಾಗೆ ವೇಸ್ಟ್ ಬಂದು 28, ಸೊಂಟದ ಅಳತೆ 28 ಇದೆ. ಇದನ್ನು ಕೂಡ 4ರಿಂದ ಡಿವೈಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 7 7 14 28 7 ಇಂಚ್ ಬರುತ್ತೆ. ಓಕೆ, ಇದು 7 ಇದು 9 9 ಇಂಚ್ ಬರ್ತಾ ಇದೆ. ನೋಡಿ ಇಲ್ಲಿ ಆಸ್ ಇಟ್ ಈಸ್ 9 ಇಂಚೆ ಇಡೋಣ. ಇದಕ್ಕೆ 9 ಅಂದ್ರೆ ಅಲ್ಲಿ 18 36 ಆಗುತ್ತೆ ಚೆಸ್ಟ್. ಹಾಗೆ ಕೆಳಗಡೆ ಬಾಟಮ್ 7 ಇಂಚು ವೆಸ್ಟ್. ಸೊಂಟದ ಅಳತೆ ಬಂದು 7 ಇಂಚು. 7 14 28. ಹಾಗೆ 1 ಇಂಚು ಎಕ್ಸ್ಟ್ರಾ ನಮಗೆ ಡಾಟ್ಗೋಸ್ಕರ ಬಿಡಬೇಕು. ಹಾಗೆ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್. ಇಲ್ಲೂ ಕೂಡ ಅಷ್ಟೇ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾನು ನಿಮಗೆ ತೋರಿಸ್ತಾ ಇರೋದು ಪ್ಲೇನ್ ಬ್ಲೌಸು. ನೋಡಿ, ಇದಕ್ಕೆ ಒಂದು ಲೈನ್ ಹಾಕೋಣ. ಇದು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್. ಹಾಗೆ ಇದು ಕೂಡ ಅಷ್ಟೇ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಆಗುತ್ತೆ, ನೆನಪಿರಲಿ. ನೋಡಿ, ಇದು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್. ಹಾಗೆ ಇಲ್ಲಿ ಕೂಡ ಅಷ್ಟೇ ನೋಡಿ, ಶೋಲ್ಡರ್ ಅಲ್ಲಿ ಕೂಡ ನಾವು ಮಾರ್ಜಿನ್ ಅನ್ನ ಆಡ್ ಮಾಡಿದೀವಿ. ಇಲ್ಲಿ 1/2 ಇಂಚು ನಿಮಗೆ ಇಲ್ಲಿ ಕೂಡ ಅಷ್ಟೇ ನಮಗೆ ಮಾರ್ಜಿನ್ ಬರುತ್ತೆ. ನಾವು ಇವಾಗ ಆರ್ಮೋಲ್ ಡೌನಿಂಗ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಈ ತರ ಸ್ಕೇಲ್ ಇದ್ರೆ ತುಂಬಾ ಈಸಿಯಾಗಿ ಮಾರ್ಕ್ ಮಾಡ್ಕೋಬಹುದು. ನೋಡಿ, ಸೇಪ್ ಅನ್ನ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಮಗೆ ನೋಡಿ ಇವೆರಡು ಸೆಂಟು ಎಷ್ಟಿದೆ? 5 ಕಾಲಿದೆ ಅಲ್ಲ, ಇದರ ಅರ್ಧಕ್ಕೆ ನಾವು ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು. ಯಾವಾಗಲೂ ಸೇಪ್ ಅನ್ನ ನಾವು ಇಲ್ಲಿಂದಾನೆ ಸ್ಟಾರ್ಟ್ ಮಾಡ್ಬೇಕು, ಬ್ಯಾಕ್ ಪಾರ್ಟ್ ಇಂದು. ನೋಡಿ, ಈ ತರ ಇಟ್ಟಾಗ ನಮ್ಗೆ ಈಸಿಯಾಗಿ ಬರುತ್ತೆ. ಯಾಕಂದ್ರೆ ಜಾಸ್ತಿ ಇಟ್ರೆ ಇಲ್ಲಿ ಜಾಸ್ತಿ ಬರುತ್ತೆ ಸೇಪ್. ಈ ಕಾರ್ನರ್ ಸೈಡ್ ಇದೆಯಲ್ಲ, ನಾವು ಹೇಳ್ತೀವಿ 1 ಇಂಚ್ ಇಡಿ 1/4 ಇಂಚ್ ಇಡಿ ಅಂತ. ಅದು ಬ್ಲೌಸ್ ಮೇಲೆ ಡಿಫೆಂಡ್ ಆಗುತ್ತೆ. ಬಟ್ ಈ ತರ ಮೆಥಡ್ ಫಾಲೋ ಮಾಡಿದ್ರೆ ನೀವು ಇಲ್ಲಿ ಈಸಿಯಾಗಿ ನಿಮ್ಗೆ ಪರ್ಫೆಕ್ಟ್ ಆಗೇ ಬರುತ್ತೆ. ಎಷ್ಟು ಇಂಚ್ ಬಂತು ಕಾರ್ನರ್ ಸೈಡ್ ಅಲ್ಲಿ ಅಂತ ತೋರಿಸ್ತೀನಿ ನಾನು ನಿಮಗೆ. ನಾವು 1 ಇಂಚು 1/4 ಇಂಚ್ ಹೇಳಿರ್ತೀವಿ. ನೋಡಿ, ಇಲ್ಲಿ 1 ಇಂಚು 1 ಪಾಯಿಂಟ್ ಬಂದಿದೆ. 1/4 ಇಂಚ್ ಅಂತೂ ಕಡಿಮೆ ಬಂದಿದೆ. ನೋಡಿ, ಇದು ಪರ್ಫೆಕ್ಟ್ ಆಗಿ ಬರುತ್ತೆ ನಮಗೆ. ಇವಾಗ ನಮಗೆ ಬೇಕಾಗಿರೋದೇನು? ನಮಗೆ ಬೇಕಾಗಿರೋದು ಇಲ್ಲಿ ಆರ್ಮೋಲ್ ಬಂದು ನಮಗೆ ಎಷ್ಟು ಬೇಕು ಅದನ್ನ ನೋಡ್ಕೋಬೇಕು. ನೋಡಿ, ಇದು ಎಕ್ಸ್ಟ್ರಾ ಮಾರ್ಜಿನ್ಗೆ. ಇದು ನಮಗೆ ರೆಡಿ ಪಾಯಿಂಟ್, ರೆಡಿ ಮಾರ್ಕಿಂಗ್. ಇದು ಅಂದ್ರೆ ರೆಡಿ ಇಲ್ಲಿಗೆ ಆಗುತ್ತೆ. ನಾವ್ ಯಾಕಂದ್ರೆ 14 ನೋಡ್ಕೊಂಡಿರೋದು ನಾವ್ ಇಲ್ಲೇ ನೋಡ್ಕೋಬೇಕು. ನಾವು ಯಾಕಂದ್ರೆ ಬ್ಲೌಸ್ ವೇರ್ ಮಾಡಿನೇ ನೋಡ್ಕೊಂಡಿರ್ತೀವಲ್ಲ. ನೋಡಿ, ಇಲ್ಲಿ ಕೂಡ ಸ್ಟಿಚಿಂಗ್ ಮಾರ್ಜಿನ್ ಅನ್ನು ಬಿಟ್ಟಿದ್ದೀನಿ. ಇವಾಗ ನೋಡಿ, ಈ ತರ ಇಟ್ಕೊಂಡು ನಾವು ಈಸಿಯಾಗಿ ಮಾರ್ಕ್ ಮಾಡ್ಕೋಬಹುದು. ನೋಡಿ, ಇದು ಜಾಸ್ತಿ ಬರ್ತಾ ಇದೆ, ತುಂಬಾ ಜಾಸ್ತಿ ಬರ್ತಾ ಇದೆ. ನಾವು ಇವಾಗ ಇನ್ನೊಂದ್ಸರಿ ಚೆಕ್ ಮಾಡೋಣ. ನೋಡಿ, ನಮ್ಗೆ 7.25 ಬರಬೇಕು. ಬಟ್ ಇನ್ನು 1/2 ಇಂಚು ಜಾಸ್ತಿ ಬರ್ತಾ ಇದೆ. ಓಕೆ, ಇನ್ನು 1/2 ಇಂಚು ಜಾಸ್ತಿ ಅಂದ್ರೆ 1 ಇಂಚು ಟೋಟಲ್ ಜಾಸ್ತಿ ಆಗುತ್ತೆ. ಅಂದ್ರೆ ಇಲ್ಲಿಗೆ 14 ಬರೋದು ನಮ್ಗೆ ಅಲ್ಲಿಗೆ 15 ಬರ್ತಾ ಇದೆ. ಅಂದ್ರೆ ನಮಗೆ ಒಂದು ಜಾಸ್ತಿ ಆಗುತ್ತೆ. 1/2 ಇಂಚ್ ಜಾಸ್ತಿ ಇರೋ ಪರವಾಗಿಲ್ಲ. ಆಗ ನಾವ್ ಏನ್ ಮಾಡ್ಬೇಕು? ಕಡಿಮೆ ಮಾಡ್ಕೋಬೇಕು. 1/4 ಇಂಚು ಕಡಿಮೆ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾವೇ ಮಾಡಿದ್ರು ಕೂಡ ಇಲ್ಲಿ ಎಷ್ಟು ಮಿಸ್ಟೇಕ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ನೋಡಿ, ಈ ಪಾಯಿಂಟ್ ಅನ್ನ ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತೆ ನಾನು ನೋಡಿ ಇದನ್ನ ಮತ್ತೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಈ ತರ ಇವಾಗ ಚೆಕ್ ಮಾಡ್ಕೊಳ್ಳೋಣ ಎಷ್ಟು ಬರುತ್ತೆ ಅಂತ ಹೇಳಿ. ನೋಡಿ, ಇಲ್ಲಿ ನಮ್ಗೆ 7.25 ಇಂಚ್ ಬರಬೇಕು. 7.25 ಅಥವಾ 7.5 15 ಬಂದ್ರೆ ನಡೆಯುತ್ತೆ. 1/2 ಇಂಚ್ ಹೆಚ್ಚು ಕಡಿಮೆ ನಾವು, ಯಾಕಂದ್ರೆ ಮೆಜರ್ಮೆಂಟ್ ಅಲ್ಲಿ ಲೂಸ್ ಇಟ್ಟಿರ್ತೀವಿ ಜಾಸ್ತಿ ಏನಾದ್ರು. ನೋಡಿ, ಇಲ್ಲಿ 7.5 ಬರ್ತಾ ಇದೆ. ಅಂದ್ರೆ 1/4 ಇಂಚು ಜಾಸ್ತಿ ಬರ್ತದೆ. ಜಾಸ್ತಿ ಬಂದ್ರೆ ಪರವಾಗಿಲ್ಲ. ಯಾಕಂದ್ರೆ ನಾವು ಏನಾದ್ರು ಈಗ ನೋಡಿ, ಇದು 36 ಇದೆ ಅಲ್ಲ, 35 ಇರುತ್ತೆ. ನಾವು 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿರ್ತೀವಿ. 1.5 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಾಗ 1/4 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿರ್ತೀವಿ. ಹಾಗಾಗಿ ನಾವು ಇಲ್ಲಿ 1/2 ಇಂಚ್ ಏನು ಡಿಫರೆನ್ಸ್ ಏನು ಆಗಲ್ಲ. ನಾವು ಇಲ್ಲಿ ಸ್ಟಿಚ್ ಅಲ್ಲಿ ಸರಿ ಮಾಡ್ಕೋಬಹುದು. ಲೂಸ್ ಇಟ್ಟಿವಿ ಅಂದ್ರೆ ಇಲ್ಲಿ ಏನಾದ್ರು ನೀವು ಚೆಸ್ಟ್ ಅಲ್ಲಿ ಲೂಸ್ ಇಟ್ಟಿವಿ ಅಂದ್ರೆ ಅಷ್ಟು ಮಾಡ್ಕೋಬಹುದು. ನೋಡಿ, ನಮ್ಗೆ ಕರೆಕ್ಟ್ ಆಗಿ ಬರ್ತದೆ. ಅಂದ್ರೆ ನೀವು ಒಂದು ಲೆಕ್ಕ ಮಾಡ್ಕೋಬಹುದು. ಬಿಗ್ನರ್ಸ್ ಆಗಿದ್ರೆ 36 ಚೆಸ್ಟ್ ಇದೆ, 28 ನಮಗೆ ವೇಸ್ಟ್ ಮೆಜರ್ಮೆಂಟ್ ಇದೆ. ಲೆಂತ್ ಬಂದು 13 ಇಂಚ್ ಇದೆ. 13 ಇಂಚ್ ಲೆಂತ್ ಅಲ್ಲಿ ನಾವು ಬ್ಲೌಸ್ ಕಟ್ ಮಾಡ್ತಾ ಇದೀವಿ. ಶೋಲ್ಡರ್ ಬಂದು ನಾನು 5.25 ಇಟ್ಟಿದ್ದೀನಿ. ನೋಡಿ, 5.25. ಆರ್ಮೋಲ್ ಡೌನಿಂಗ್ ಬಂದು 5 ಇಂಚ್ ಇದೆ. 5 ಇಂಚು ಆರ್ಮೋಲ್ ಡೌನಿಂಗ್ ಇದೆ. ಅಂದ್ರೆ ನೀವು ಈ ಮೆಜರ್ಮೆಂಟ್ ಅನ್ನ ಬರ್ಕೋಬಹುದು. ಹೆಂಗಂದ್ರೆ 36 ಚೆಸ್ಟ್ ಮೆಜರ್ಮೆಂಟ್ಗೆ ಇಷ್ಟು ಮೆಜರ್ಮೆಂಟ್ ನಮಗೆ ಇಷ್ಟು ಮೆಜರ್ಮೆಂಟ್ ಬರುತ್ತೆ ಅಂತ ಹೇಳಿ. ಯಾಕಂದ್ರೆ ಇದು ಒಂದು ಅಂದಾಜು. ನಿಮಗೆ ಲೆಂತ್ ಅಲ್ಲಿ ಡಿಫರೆನ್ಸ್ ಆಗುತ್ತೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ. ಯಾಕಂದ್ರೆ ಲೆಂತ್ ಅಲ್ಲಿ ಡಿಫರೆನ್ಸ್ ಆಗುತ್ತೆ. ಲೆಂತ್ ಡಿಫರೆನ್ಸ್ ಆದಾಗ ನೋಡಿ, ಇಲ್ಲಿ
ಈಗ ಏನಾದ್ರೂ ಇದೇ ಸೈಜ್ ನಲ್ಲಿ ಲೆಂತ್ ಬಂದು 14 ಇಂಚ್ ಬಂತು ಅನ್ಕೊಳ್ಳಿ. ನೋಡಿ 14 ಇಂಚು ಯಾವಾಗ ಬಂತು ಆಟೋಮೆಟಿಕ್ಲಿ ಅವ್ರದ್ದು ಆರ್ಮೋಲ್ ಕೂಡ ಜಾಸ್ತಿ ಇರುತ್ತೆ. ಯಾಕಂದ್ರೆ ಹೈಟ್ ಇದಾರೆ ಅಂದ್ರೆ ಆರ್ಮೋಲ್ ಕೂಡ ಜಾಸ್ತಿ ಆಗೇ ಆಗುತ್ತೆ. 14.5 ಆರ್ಮೋಲ್ 15.5 ಬಂದಿರುತ್ತೆ. ಅವಾಗ ನಾವು 1 ಇಂಚು ಲೆಂತ್ ಜಾಸ್ತಿ ಇಟ್ಟರು ಕೂಡ ಅವ್ರಿಗೆ ಎಷ್ಟು ಬರಬೇಕು? 15.5 ಆರ್ಮೋಲ್ ಬರಬೇಕು. ಅವ್ರಿಗೆ ಅಷ್ಟೇ ಬರುತ್ತೆ 15.5 ಆರ್ಮೋಲ್. ನೋಡಿ ಒಂದ್ ಅರ್ಧ ಇಂಚ್ ಜಾಸ್ತಿ ಇಟ್ವಿ ಅನ್ಕೊಳ್ಳಿ, ಈಗ ಮತ್ತೆ ನಾವು ಅದ್ರ ಪ್ರಕಾರನೇ ಹೋದ್ರೆ ಮತ್ತೆ ಜಾಸ್ತಿ ಬರುತ್ತೆ ಆರ್ಮೋಲ್. ಹಾಗಾಗಿ ಲೆಂತ್ ಜಾಸ್ತಿ ಇಟ್ಟಷ್ಟು ಇಲ್ಲಿ ಸ್ವಲ್ಪ ನೀವು ನೋಡ್ಕೋಬೇಕು. ಅಂದ್ರೆ ಒಬ್ಬರಿಗೆ ಅದ್ ಕೇಳ್ದು 36, ಈಗ ನಾವು ತುಂಬಾ ಹೊಲಿದೀನಿ 16, 17 ಆರ್ಮೋಲ್ ಬರುತ್ತೆ. ಆರ್ಮೋಲ್ ಡೌನಿಂಗ್ ಬಂದು 16, 17 ಬರುತ್ತೆ 36 ಚೆಸ್ಟ್ ಮೆಜರ್ಮೆಂಟ್ ಗೆ. ನೀವು ಹಿಂದಿನ ವಿಡಿಯೋದಲ್ಲಿ ನೋಡಿ ಗೊತ್ತಾಗುತ್ತೆ. ನಾನೇ ಹೇಳ್ತೀನಿ 16, 17 ಕೂಡ ಈ ಸೇಪ್ ಅನ್ನ ಕಟ್ ಮಾಡಿದ್ದೀನಿ. ಬಟ್ ಇದು ಕಡಿಮೆ ಇದೆ. ಯಾಕೆ ಹೇಳುದು, ಒಂದು ಡಿಫರೆನ್ಸ್ ಇರುತ್ತೆ. 36 ಚೆಸ್ಟ್ ಇದ್ರೂ ಕೂಡ ಎಲ್ಲದು ಒಂದೇ ಮೆಜರ್ಮೆಂಟ್ ಆಗಿರಲ್ಲ ಅಂತೇಳಿ. ನೋಡಿ ನಾನು ಇವಾಗ ಇದನ್ನ ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ನಾವು ನ್ಯಾಚ್ ಹಾಕೋಣ ಚೆಸ್ಟ್ ಪಾಯಿಂಟ್ಗೆ. ನೋಡಿ ನಾವು ಇವಾಗ ಡಾಟ್ ಅನ್ನ ಮಾರ್ಕ್ ಮಾಡ್ಕೋಣ. ನೋಡಿ ಈ ರೀತಿ ನಾವು ಫೋಲ್ಡ್ ಮಾಡಿ ಕರೆಕ್ಟ್ ಆಗಿ ಇಲ್ಲಿ ಒಂದು ಲೈನ್ ಹಾಕೊಂಡ್ರೆ ನಮಗೆ ಸೆಂಟರ್ ಪಾಯಿಂಟ್ ಸಿಗುತ್ತೆ. ನೋಡಿ ಈ ರೀತಿ ಈ ಡಾಟ್ ಅನ್ನ ನಾವು ಕಂಪಲ್ಸರಿ ಹಿಡಿಲೇಬೇಕು. ನೋಡಿ ಇಲ್ಲಿ ಅರ್ಧ ಇಂಚು ಡಾಟ್ ಮಾರ್ಕ್ ಮಾಡ್ಕೋಣ. ನೋಡಿ ಇಲ್ಲಿಗಿದೆ ಸೆಂಟರ್ ಪಾಯಿಂಟ್. ಹಾಗೆ ಇದನ್ನ ನೋಡಿ 3.25, 4 ಇಂಚ್ವರೆಗೂ ಹಿಡಿಬೇಕಾಗುತ್ತೆ ಡಾಟ್ ಅನ್ನ. ಇದು ಕೂಡ ಏನಂದ್ರೆ ಈಗ ಡೀಪ್ ನೆಕ್ ಜಾಸ್ತಿ ಇದ್ದಾಗ ಇಷ್ಟೆಲ್ಲ ಬರಲ್ಲ, ಡಾಟು ಕಡಿಮೆ ಬರುತ್ತೆ. ನೋಡಿ ಈ ತರ ನಾವು ಡಾಟ್ ಅನ್ನ ಹಿಡಿಬೇಕಾಗುತ್ತೆ. ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಲೆಂತ್ ಬಂದು 13 ಇಂಚು, ಚೆಸ್ಟ್ ಬಂದು 36, ಹಾಗೆ 28 ಸೊಂಟ ಬರುತ್ತೆ, 5 ಇಂಚು ಆರ್ಮೋಲ್ ಡೌನಿಂಗ್, 5.25 ಇಂಚು ನಮಗೆ ಶೋಲ್ಡ್ರು, ಹಾಗೆ ನೆಕ್ ಲೆಂತ್ ಬಂದು 6 ಇಂಚು. ಇದು ಈ ಮೆಜರ್ಮೆಂಟ್ ಪಾರ್ಟ್. ಹಾಗೆ ಇವಾಗ ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೋಣ.